ಹಾಯ್, ವೆಲ್ಕಮ್ ಟು ಮೋನು ಲೋನು ಡಿಲೈಟ್ಸ್. ಈಗ ಓವೆನ್ ಇಲ್ಲದೆ ಪಿಜ್ಜಾನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ 1 ಸ್ಪೂನು ಬೇಕಿಂಗ್ ಪೌಡರ್ ಮತ್ತು 1 ಸ್ಪೂನ್ ಓರಿಗಾನೋ, ಹಾಗೆ ಸ್ವಲ್ಪ ಸಾಲ್ಟ್ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಮಾಡ್ಕೊಳ್ತೀವಲ್ವ, ಆ ರೀತಿಯಾಗಿ ಕಲಸಿಡೋಣ. ನಂತರ ಇದನ್ನು ನಾವು ತುಂಬಾ ಗಟ್ಟಿಯಾಗಿ ಕಲಸಿಡಬಾರ್ದು ಮತ್ತು ತುಂಬ ತೆಳ್ಳಗೂ ಕಲಸಿಡಬಾರ್ದು. ಮೀಡಿಯಮ್ಮಾಗಿ ಸಾಫ್ಟ್ ಇರೋ ಥರ ಕಲಸಿಟ್ಕೊಳ್ಳೋಣ. ಈಗ ನಾವು ಇದನ್ನು 30 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಬೌಲ್ಗೆ ಸೋಯಾ ಚಂಕ್ಸ್ನ ಹಾಕಿ ನೆನೆಸಿಟ್ಕೊಳ್ಳೋಣ. ನೆಕ್ಸ್ಟು ಆನಿಯನ್ನ ಕಟ್ ಮಾಡ್ಕೊಳ್ಳೋಣ. ಆನಿಯನ್ನ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು ಅಥವಾ ದೊಡ್ಡದಾಗೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಚಿಕ್ಕದಾಗಿ ಅರ್ಧ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಟೊಮೊಟೊ ಕೂಡ ಹೌದು, ನಿಮಗೆ ಯಾವ ಥರ ರೀತಿಯಾಗಿ ಇಷ್ಟ ಆಗುತ್ತೋ ನೀವು ಆ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೋದು. ಈಗ ನಾನು ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರನ್ನ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಫುಲ್ಲು ಹಾಕ್ಕೋಬೋದು, ಇಲ್ಲ ಪನ್ನೀರ್ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಅನ್ನೋರು ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಚಿಕ್ಕದಾಗಿ, ಅಂದರೆ ತುಂಬ ಚಿಕ್ಕದಾಗೂ ಇರಬಾರ್ದು, ದೊಡ್ಡದಾಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾವು ಪನ್ನೀರನ್ನ ಕಟ್ ಮಾಡಿದ್ದೀವಲ್ವ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಕಟ್ ಮಾಡಿಟ್ಟಿರುವಂತಹ ಪನ್ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅಂತ ಅಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು. ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡೋದು. ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಲಾಸ್ಟಲ್ಲಿ ಪೆಪ್ಪರ್ ಹಾಕ್ಬಿಟ್ಟು ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಕಟ್ ಮಾಡಿದ್ದೀವಲ್ವ, ಅದು ಸೋಯಾ ಚಂಕ್ಸ್ ಹಾಕ್ಬಿಟ್ಟು ನೀಟಾಗಿ ಅದೇ ಥರ ಹೇಗೆ ಪನ್ನೀರನ್ನ ನಾವು ಇದು ಮಾಡೋದು ಅದೇ ರೀತಿಯಾಗಿ ಸೋಯಾ ಚಂಕ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಕಲಸಿಟ್ಟಿದ್ವಲ್ಲ ಪಿಜ್ಜಾ ಬೇಸು, ಅದು ಹೇಗಾಗಿದೆ ನೋಡಿ. ಈ ಥರ ಸಾಫ್ಟಾಗಿ ಉಬ್ಬಿರುತ್ತೆ. ಅದು ದೋಸೆ ಹಿಟ್ಟು ನಾವು ಹೇಗೆ ಉಬ್ಬುತ್ತೋ ಆ ಥರ ಉಬ್ಬಿರುತ್ತೆ. ಅದನ್ನು ತೊಗೊಂಡು ಸ್ವಲ್ಪ ಮೈದಾ ಹಾಕ್ಕೊಂಡು ನಾವು ಚಪಾತಿ ಯಾವ ರೀತಿ ರೌಂಡಾಗಿ ಮಾಡ್ತೀವೋ ಅದೇ ಥರನೇ, ಆದರೆ ದಪ್ಪ ಇರಬೇಕು. ಇದು ದಪ್ಪ ಅಂದರೆ ಮಿನಿಮಮ್ ಅಂದರೂ 4-5 ಚಪಾತಿ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಇರಬೇಕು. ಆ ಥರ ದಪ್ಪ ಇದ್ರೇ ಬೇಸು ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಕಿತ್ಕೊಬರೋದು, ಆ ಥರ ಎಲ್ಲ ಏನೂ ಆಗೋಲ್ಲ. ಸೈಜ್ಗೆ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಬಟರ್ ಹಾಕ್ಕೊಂಡು ಅದ್ರ ಮೇಲೆ ಹಾಕಿಬಿಟ್ಟು ಫೋರ್ಕ್ ಸ್ಪೂನ್ ಬರುತ್ತಲ್ವ, ಅದರಲ್ಲಿ ಹೋಲ್ಸ್ಗಳನ್ನ ಮಾಡ್ಕೋಬೇಕು. ಆ ಥರ ಹೋಲ್ಸ್ ಮಾಡೋದ್ರಿಂದ ನಮಗೆ ಗಾಳಿ ಆಡೋದಕ್ಕೆ ಅಥವಾ ಅದ್ರ ಮೇಲೆ ನಾವು ಪಿಜ್ಜಾದು ಇದು ಹಾಕ್ತೀವಲ್ವ ಸಾಸು, ಅದೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈಗ ಅದ್ರ ಮೇಲೆ ಸ್ವಲ್ಪ ನಾನು ಬಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನಾನು ಇದಕ್ಕೆ ಪಿಜ್ಜಾ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಚೀಸ್ ಆ್ಯಡ್ ಮಾಡಬೇಕು ಮೇಲ್ಗಡೆ. ಲೇಸ್ ಬರುತ್ತೆ, ಕಟ್ ಮಾಡಿರೋದು ಸ್ಲೈಸ್ ಪೀಸೇ ಬರುತ್ತೆ ಪ್ಯಾಕೆಟಲ್ಲಿ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದನ್ನು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಪನ್ನೀರನ್ನ ಆ್ಯಡ್ ಮಾಡಬೇಕು. ಎಲ್ಲ ಕಡೆಯೂ ಚಿಕ್ಕದಾಗಿ ಇಟ್ಕೊಬರ್ಬೋದು. ತುಂಬ ಇದ್ದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಪನ್ನೀರನ್ನ ಸ್ವಲ್ಪ ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಸೋಯಾ ಚಂಕ್ಸ್ನು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಆನಿಯನ್ನು, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಹಾಕಿ. ನಾನಿದರಲ್ಲಿ ಕಾರ್ನ್ನ ಯೂಸ್ ಮಾಡ್ತಾಯಿದ್ದೀನಿ, ಸ್ವೀಟ್ ಕಾರ್ನ್ನ. ನಿಮ್ಗೆ ಇಷ್ಟ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು, ಯಾಕಂದರೆ ಆಲ್ರೆಡಿ ಪನ್ನೀರ್ ಹಾಕಿರೋದ್ರಿಂದ ಅವಶ್ಯಕತೆ ಇರೋಲ್ಲ. ಬಟ್ ನನ್ನ ಮಗಳಿಗೆ ತುಂಬ ಇಷ್ಟ ಅನ್ನೋದಕ್ಕೋಸ್ಕರ ನಾನು ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವೀಟ್ ಕಾರ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾವು ನಾರ್ಮಲ್ ಮನೇಲಿ ಒಣಮೆಣ್ಸಿನ್ಕಾಯಿ ಬರುತ್ತಲ್ವ, ಅದನ್ನು ಚಿಕ್ಕದಾಗಿ ರೌಂಡಾಗಿ ಬರುತ್ತೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಎಲ್ಲ ಕಡೆಯೂ ಅದನ್ನು ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡಿ, ಕೊನೆಗೆ ಇನ್ನೊಂದು ಸಲ ಲಾಸ್ಟಿಗೆ ಚೀಸ್ನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಕಡೆ.
ನಾವು ನಾರ್ಮಲಾಗಿ ಇಡ್ಲಿ ಮಾಡ್ತೀವಲ್ವ, ಇಡ್ಲಿ ಕುಕ್ಕರು, ಆ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಬೇಕು, ಒಂದು ಕುದಿ ಬರೋ ತನಕ ಬಿಸಿ ಮಾಡ್ಕೊಳ್ಳಿ. ಈಗ ನೋಡಿ ಬಂದಿದೆ. ಈಗ ಅದಕ್ಕೆ ನಾವು ಮಾಮೂಲಿ ಹೇಗೆ ಇಡ್ಲಿ ಮಾಡ್ತೀವಲ್ವ, ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ಪಿಜ್ಜಾ ಮಾಡಿರೋ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚಿಬಿಟ್ಟು ಏನಿಲ್ಲ ಅಂದರೂ ಮೀಡಿಯಮ್ ಸಿಮ್ಮಲ್ಲಿ 30 ಮಿನಿಟ್ಸ್ ಹಬೇಲ್ ಬಿಡಬೇಕು. ನೋಡಿ ಈಗ ಯಾವ ಥರ ಬಂದಿದೆ ಪಿಜ್ಜಾ ರೆಡಿಯಾಗಿದೆ. ನಿಮಗೆ ಬೇಕಂದರೆ ಇದೇ ರೀತಿಯಾಗಿ ತಿನ್ಬೋದು. ಇಲ್ಲ ನನಗೆ ಬೇಸ್ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ದೋಸೆ ತವ ಇರುತ್ತಲ್ವ, ದೋಸೆ ತವ ಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಲೋ ಸ್ಲಿಮ್ಮಲ್ಲಿ ಇದು ಮಾಡಿ ಲಾಸ್ಟಲ್ಲಿ ಓರಿಗಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಪೆರಿ ಪೆರಿ ಮಸಾಲೆ ಯಾವುದಿದ್ರೂ ಆ್ಯಡ್ ಮಾಡ್ಕೊಳ್ಳಿ. ಈಗ ಪಿಜ್ಜಾ ರೆಡಿಯಾಗಿದೆ.